ಈ ಉದ್ಯಮಿಗಳು, ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ತುಂಬ ಎತ್ತರಕ್ಕೆ ಬೆಳೆದವರು ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಅಂದರೆ ಅಕಾಡೆಮಿಕ್ಸಲ್ಲಿ ಅವ್ರೇನು ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ, ಬಟ್ ಅವರ ಬ್ರೈನ್ ಜೋರಾಗಿ ಓಡ್ತಾ ಇತ್ತು ಅಂತ. ನಿಮ್ಮ ಅಕಾಡೆಮಿಕ್ಸ್ ಹೇಗಿದ್ವು? ನನ್ನ ಅಕಾಡೆಮೀಸ್ ಲೈಕ್ ಐ ವಾಸ್ ಆ್ಯಾವ್ರೇಜ್ ಸ್ಟೂಡೆಂಟ್, ಓಕೆ. 60-70% ಸ್ಟೂಡೆಂಟು. ನನಗೆ ಓದೋದಕ್ಕಿಂತ ಮೋರ್ ನೆಟ್ವರ್ಕಿಂಗ್ ವಿತ್ ಪೀಪಲ್, ಬೇರೆ ಥರ ನಾಲೆಜ್, ಹೊರಗಡೆ ನಾಲೆಜ್ ತಿಳ್ಕೊಬೇಕು ಅನ್ನೋ ಆಸಕ್ತಿ ತುಂಬ ಇತ್ತು. ಆವಾಗ ಕೂಡ MSME ಸೆಕ್ಟರಿಂದ ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಮಾಡ್ತಾಯಿದ್ದು MSc ಸ್ಟೂಡೆಂಟ್ಸು. ನಾನು ಸ್ಟೂಡೆಂಟ್ ಆಗಿದ್ದಾಗೆ ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ತೊಗೊಂಡಿದ್ದೆ. ಫ್ರೀ ಟ್ರೈನಿಂಗ್, ಅದು ಗೌರ್ಮೆಂಟಿಂದ ಫ್ರೀ ಟ್ರೈನಿಂಗು. ಬೇರೆ ಬೇರೆ ಕಂಪ್ನಿಗೆ ಕರ್ಕೊಂಡೋಗಿ ಈ ಥರ ನಡೀತಿದೆ ಅಂತ ತೋರಿಸ್ತಾಯಿದ್ದು. MSME ರಾಜಾಜಿನಗರಲ್ಲಿ ಟ್ರೈನ್ ಮಾಡೋದು ಯಾವ ಥರ ಆಂಟ್ರಪ್ರಿನರ್ಸ್ ಆಗಬೇಕು ಅಂತ. ಸೊ ಐ ಥಿಂಕ್ ಇರೋವಂಥ ನಾವು ಸೌಲಭ್ಯಗಳು ನಮ್ಮ ಸುತ್ತ ಕಣ್ತೆರೆ ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಟ್ ಆಫ್ ಆಪರ್ಚುನಿಟೀಸ್ ಇದೆ. ಈಗಲೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸೀಡ್ ಗ್ರ್ಯಾಂಟ್ ಅಂತ ಇದೆ, ಗ್ರ್ಯಾಂಟ್ ಫಂಡ್ ಅಂತ. ಗ್ರ್ಯಾಂಟ್ ಅಂದರೆ 50 ಲಕ್ಷ ರೂಪಾಯಿ ಫಂಡಿಂಗು. ನೀವು ಅದನ್ನ ಸಾಲದ ರೂಪದಲ್ಲಿ ಗೌರ್ಮೆಂಟ್ ಕೊಡುತ್ತೆ ಅಪ್ರೂವ್ ಆದರೆ. ನಿಮಗೆ ಸಾಲ ಬೇಡ ಅಂದರೆ 20 ಲಕ್ಷ ರೂಪಾಯಿ ನಿಮ್ಮ ಐಡಿಯಾ ಏನಾರು ಅಪ್ರೂವ್ ಆದರೆ 20 ಲ್ಯಾಕ್ ರುಪೀಸ್ ನಾನ್ ರಿಫಂಡಬಲ್ ಮನಿ ಸ್ಟಾರ್ಟಪ್ ಇಂಡಿಯಾಯಿಂದ ಸಿಗುತ್ತೆ. ಸೊ ಅಗೇನ್ ಪ್ಲೀಸ್ ಅದನ್ನು ಇನ್ನೊಂಚೂರು ಎಲಾಬ್ರೇಟ್ ಮಾಡ್ತೀರಿ? ಎಸ್, ಸ್ಟಾರ್ಟಪ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆದ ಕಂಪ್ನಿಗಳು, ಪ್ರೈವೇಟ್ ಲಿಮಿಟೆಡ್, LLPs, ಪಾರ್ಟ್ನರ್ಶಿಪ್, ಎನಿ ಕಂಪ್ನೀಸು ಸ್ಟಾರ್ಟಪ್ ಇಂಡಿಯಾದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಡವರು ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ ಪ್ರಕಾರ ಅದರಲ್ಲೊಂದು ಪಾಲಿಸಿ ಇದೆ, ಸೀಡ್ ಫಂಡ್ ಗ್ರಾಂಟ್ ಅಂತ. ಸೀಡ್ ಫಂಡ್ ಅಂದರೆ ನಿಮಗೆ 20 ಲಕ್ಷ ರೂಪಾಯಿ ನೀವು ವಾಪಸ್ಸು ತಿರುಗಿ ಕೊಡೋಂಗಿಲ್ಲ. ನಿಮ್ಮ ಐಡಿಯಾ, ನಿಮ್ಮ ಇನೋವೇಷನ್ ಏನಾದರೂ ಆ ಕಮಿಟಿಗೆ ಇಷ್ಟ ಆದರೆ ಆ 20 ಲಕ್ಷ ರೂಪಾಯಿ ನಿಮಗೆ ನಾನ್ ರೀಫಂಡಬಲ್ ಮನಿ ನಿಮಗೆ ಕೊಡ್ತಾರೆ. ಅಂದರೆ ಇನೋವೇಟಿವ್ ಇರಬೇಕು. ಎಕ್ಸಾಂಪಲ್, ಯಾವುದೋ ಒಂದು ಹೊಸ ಟೆಕ್ನಾಲಜಿ, ಯಾವುದೋ ಹೊಸ ಇನೋವೇಷನ್ ಇದ್ರೆ ಸಿಗುತ್ತೆ. ಹಾಗೂ 50 ಲ್ಯಾಕ್ಸ್ ಕೂಡ ಗ್ರ್ಯಾಂಟ್ ಮನಿ ಅಂತ ಬರುತ್ತೆ. ಅದು ನೀವು ವಾಪಸ್ ಕೊಡಬೇಕಾಗಿ ಬರುತ್ತೆ, ಬಟ್ ಇಮಿಡಿಯೇಟ್ಲಿ ನಿಮಗೆ ಸಪೋರ್ಟ್ ಥರ ಸಿಗುತ್ತೆ. ಲೋ ಇಂಟ್ರೆಸ್ಟ್ ಲೋನ್ ಥರ ಸಿಗುತ್ತೆ. ಸೊ ಈ ಥರ ಒಂದು ತುಂಬ ಆಪರ್ಚುನಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ಮನ್ ಸ್ಯಾಕ್ಸ್ ಅಂತ ದೊಡ್ಡ MNC ಕಂಪ್ನಿ ಕೂಡ, ನಾನು ಕೂಡ ಆ ಟ್ರೈನಿಂಗ್ ತೊಗೊಂಡೆ. ಯಾರು ಆಗಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೋ ನೆಕ್ಸ್ಟ್ ಲೆವೆಲ್ ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ 3 months ಆಫ್ ಟ್ರೈನಿಂಗ್ ವಿತ್ ಆಲ್ ದ ಬಿಗ್ ಪ್ರೊಫೆಷ್ನಲ್ಸು, ಟ್ರೈನರ್ಸು ಕೊಡ್ತಾರೆ. ನೀವು ಸೆಕೆಂಡ್ ನೆಕ್ಸ್ಟ್ ಲೆವೆಲ್ಗೆ, ಇವಾಗ ನೀವು 10 ಕೋಟಿ ಮಾಡ್ತಿದ್ರೆ 100 ಕೋಟಿ ಹೆಂಗೆ ಮಾಡೋದು ಅಂತ, ಇದಕ್ಕೆ ನೀವು 1 ನಯಾ ಪೈಸೆ ಖರ್ಚು ಮಾಡೋಂಗಿಲ್ಲ. ಅವರ CSR ಫಂಡಿಂದ ಕೊಡ್ತಾರೆ. ಸೊ ಈ ಥರದೊಂದಿದೆ. ಆಮೇಲೆ ಲಾಟ್ ಆಫ್ ಸಬ್ಸಿಡೀಸ್ ಇದೆ. ಸಬ್ಸಿಡೀಸ್ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ, ಹಾಗಾಗಿ ಕೇಳ್ತೀವಿ. ಇವಾಗ ಒಬ್ಬ ಮಹಿಳಾ ಉದ್ಯಮಿ ಆಗಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ಸರ್ಕಾರದ ಮಟ್ಟದಲ್ಲಿ ಸಬ್ಸಿಡಿ ಸಿಗುವಂತಹ ಯೋಜನೆಗಳು ಯಾವ್ಯಾವುದಿದೆ, ಯಾವ್ಯಾವ ಕ್ಷೇತ್ರಕ್ಕಿದೆ? ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕಕ್ಕೆ ತೊಗೊಂಡ್ರೆ ಎಲಿವೇಟ್ ಅನ್ನೋ ಒಂದು ಪಾಲಿಸಿ ಇದೆ. ಎಲಿವೇಟ್ ಪಾಲಿಸಿಯಲ್ಲಿ ಪ್ರತಿ ವರ್ಷ ಆಲ್ಮೋಸ್ಟ್ 50-100 ಉದ್ಯಮಿಗಳಿಗೆ 50 ಲ್ಯಾಕ್ ರುಪೀಸ್ ನಾನ್ ರೀಫಂಡ್, ನೀವು ವಾಪಸ್ ಕೊಡೋಂಗಿಲ್ಲ ಅದು ಗೌರ್ಮೆಂಟ್ಗೆ. 50 ಲ್ಯಾಕ್ ರುಪೀಸ್ ಫಂಡ್ಸ್ ಕೊಡ್ತಾ ಇದ್ದಾರೆ. ಅದು ನಿಮ್ಮ ಐಡಿಯಾಸ್, ಚೆನ್ನಾಗಿರೋ ಐಡಿಯಾಸು, ಈವನ್ ಸರ್ವಿಸ್ ಇಂಡಸ್ಟ್ರಿ ಆಗಲಿ, ಇನ್ನು ಯಾವುದೇ ಇಂಡಸ್ಟ್ರಿ ಆಗಲಿ, ಎವ್ರಿ ಇಯರ್ ಆಲ್ಮೋಸ್ಟ್ 50-100 ಜನ 50 ಲಕ್ಷ ರೂಪಾಯಿ ತೊಗೋತಾ ಇದ್ದಾರೆ. ಇವಾಗ ರೀಸೆಂಟ್ಲಿ ಅದನ್ನು 50 ಲಕ್ಷದಿಂದ 1 ಕೋಟಿ ಮಾಡಿದ್ದಾರೆ. ಸೊ ಈ ಥರ ಕರ್ನಾಟಕದಲ್ಲಿರೋ, ಅದು ಕರ್ನಾಟಕ ರಿಜಿಸ್ಟರ್ಡ್ ಕಂಪ್ನಿ ಆಗಿರಬೇಕು. ಇದು ತುಂಬ ವರ್ಷಗಳಿಂದ ನಡೀತಾ ಇದೆ. ಆಲ್ಮೋಸ್ಟ್ ಐ ಥಿಂಕ್ 7-8 ಇಯರ್ಸ್ ಇರ್ಬೋದು, ನಂಗೆ ಕರೆಕ್ಟಾದ ನಂಬರ್ ಗೊತ್ತಿಲ್ಲ. ಬಟ್ ಈ ಎಲಿವೇಟಿಂದ ತುಂಬ ಜನ ಆಂಟ್ರಪ್ರಿನರ್ಸು, ನನಗೆ ಗೊತ್ತಿರೋ ಆಂಟ್ರಪ್ರಿನರ್ಸ್ಗೂ ತುಂಬ ಬೆನಿಫಿಟ್ ಆಗಿದೆ. ಬಿಕಾಸ್ 50 ಲ್ಯಾಕ್ಸ್ ಇಸ್ ಎ ಬಿಗ್ ಮನಿ ಸ್ಟಾರ್ಟ್ ಮಾಡೋರಿಗೆ.